ನನ್ನ ಹೆಸರು, ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್. ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಅನ್ಎಂಪ್ಲಾಯ್ಡ್ ಇಂಜಿನಿಯರ್ ಅಂತ ಕರೀತಾರೆ. ಏನಂತ ಹೇಳಿ ನನ್ನ ಇಂಜಿನಿಯರಿಂಗ್ ಲೈಫ್ ಬಗ್ಗೆ. ನಾನು ಇಂಜಿನಿಯರಿಂಗ್ ಚೂಸ್ ಮಾಡಿಲ್ಲ, ಇಂಜಿನಿಯರಿಂಗ್ಗೆ ನನ್ನ ಚೂಸ್ ಮಾಡಿ, ಇಂಜಿನಿಯರಿಂಗ್ಗೆ ನನ್ನ ಚೂಸ್ ಮಾಡಿ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು ಸ್ಕೂಲಿಂದ PU ತನಕನೂ ಯಾವ ಸಬ್ಜೆಕ್ಟಲ್ಲೂ ಯಾವುದ್ರಲ್ಲೂ ಫೇಲ್ ಆಗಿಲ್ಲ. ಆದರೆ ಇಂಜಿನಿಯರಿಂಗ್ ಸೇರಿ 6 ತಿಂಗಳಲ್ಲಿ 6 ಬ್ಯಾಕ್ಲಾಗ್. ದಟ್ಸ್ ಮೈ ಫಸ್ಟ್ ಅಚೀವ್ಮೆಂಟ್. ನನ್ನ ಹತ್ರ ಬಂದು ಯಾರಾದರೂ ಯಾಕಪ್ಪ ಇಂಜಿನಿಯರಿಂಗ್ ತೊಗೊಂಡೆ ಅಂತ ಕೇಳಿದ್ರೆ ನಾನು ಹೇಳೋದು ಒಂದೇ ಆನ್ಸರ್, ಗೊತ್ತಿಲ್ಲ. ನಾನು 2020 ಕರೋನಾ ಬ್ಯಾಚ್. ನಾನು ಇಡೀ ಇಂಜಿನಿಯರಿಂಗ್ ಜೀವನ ಆನ್ಲೈನಲ್ಲೇ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಈ ಕೆಲವೊಂದು ಫಿಲಮಲ್ಲಿ ಇಂಜಿನಿಯರಿಂಗ್ ಲೈಫ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ತೋರಿಸ್ತಾರೆ. ಒಬ್ಬರು ಕೂಡ ಇಂಟರ್ನಲ್ಸ್ ಇರುತ್ತೆ, ಅಸೈನ್ಮೆಂಟ್ ಇರುತ್ತೆ, ಪ್ರಾಜೆಕ್ಟ್ ಇರುತ್ತೆ, ರಿಪೋರ್ಟ್ ಇರುತ್ತೆ, ಸೆಮಿನಾರ್ ಇರುತ್ತೆ, ಇಂಟರ್ನ್ಶಿಪ್ ಇರುತ್ತೆ ಅಂತ ಯಾರೂ ತೋರಿಸಿಲ್ಲ. ನನ್ನ ಜೂನಿಯರ್ಸ್ಗೆ ಒಂದೇ ಅಡ್ವೈಸ್ ಕೊಡೋದು, ಫಿಲಮ್ ನೋಡಿ ಇಂಜಿನಿಯರಿಂಗ್ ಸೇರ್ಕೊಳ್ಬೇಡಿ. ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಫ್ರೆಂಡ್ಸ್ ಅಂತ 4 ಜನ ಸಿಗ್ತಾರೆ. ಈ ಇಂಜಿನಿಯರಿಂಗ್ ಏನು ಹೇಳ್ಕೊಡುತ್ತೆ ಅಂತ ಗೊತ್ತಿಲ್ಲ, ಈ 4 ಜನ ತುಂಬಾ ಹೇಳ್ಕೊಡ್ತಾರೆ. ಹೊರಗಿನ ಪ್ರಪಂಚ ಹೇಗಂತ ತೋರಿಸ್ತಾರೆ, ಬಂಕ್ ಮಾಡಿಸಿ ಮೂವಿ ಕರ್ಕೊಂಡು ಹೋಗ್ತಾರೆ, ನೈಟ್ ಔಟ್ ಅಂತ ಹೇಳಿ ಬೀದಿ ಸುತ್ತಿಸ್ತಾರೆ, ನಂಗೆ ವಾರ ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಔಷಧಿ ತಗೊಂಡು ಬರ್ತಾರೆ. ನನ್ಗಿಂತ ನನ್ನ ಫ್ಯೂಚರ್ ಪಾರ್ಟ್ನರ್ ಹೇಗಿರಬೇಕು ಅಂತ ಅವ್ರಿಗೊಂದು ಕನ್ಸು. ಯಾವುದೇ ಒಂದು ಹುಡುಗಿ ಹೋದ್ರು ಕೂಡ ಮಚಾ ನೀನು ಹುಡುಗಿ ಅಂತ ಹೇಳ್ತಾರೆ. ಇಂಜಿನಿಯರಿಂಗ್ ಜೀವನದಲ್ಲಿ ಖುಷಿಗಿಂತ ನೋವೇ ಜಾಸ್ತಿ, ಎಕ್ಸಾಮಿನೇಷನ್ ಫೀಸ್ಗಿಂತ ರಿವ್ಯಾಲ್ಯೂಯೇಷನ್ ಫೀಸ್ ಜಾಸ್ತಿ, ಕ್ಲಾಸ್ ಅಟೆಂಡ್ ಮಾಡೋದಕ್ಕಿಂತ ಬಂಕ್ ಮಾಡಿದೇ ಜಾಸ್ತಿ, ಕಷ್ಟಪಟ್ಟು ಓದೋರಿಗಿಂತ ಬಕೆಟ್ ಹಿಡಿಯೋರೇ ಜಾಸ್ತಿ. ಈ HODಗೆ, ಫ್ಯಾಕಲ್ಟಿಗೆ, ಪ್ರಿನ್ಸಿಪಲ್ಗೆ ಬಕೆಟ್ ಹಿಡಿಯೋದಲ್ಲಿ ಒಂದು ಅರ್ಥ ಇದೆ. ಆದರೆ ಲ್ಯಾಬ್ ಅಟೆಂಡರ್ಗೂ ಬಕೆಟ್ ಹಿಡಿಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ಕ್ಲಾಸಲ್ಲಿ ಲ್ಯಾಬ್ ಅಟೆಂಡರ್ಗೆ ಎಲ್ಲರೂ ಬಕೆಟ್ ಹಿಡಿತಾ ಇದ್ರು, ನನ್ನ ಬಿಟ್ಟು. ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಯ್ತು ಎಲ್ಲರೂ ಪಾಸ್, ನನ್ನ ಬಿಟ್ಟು. ಈ ಅವಮಾನ, ಸಂಕಟ, ನೋವು ಇದೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಾಮನ್. ನನಗೆ ಚಾಟ್ಸ್ ತಿನ್ನೋದಾದ್ರೆ ತುಂಬ ಇಷ್ಟ ಸರ್, ಯಾರಿಗಿಷ್ಟ ಇರಲ್ಲ. ಒಂದಿನ ನನ್ನ ಫ್ರೆಂಡ್ಸ್ ಬೇಡ ಅಂದ್ರು ನಮ್ಮ ಕಾಲೇಜ್ ಕ್ಯಾಂಟೀನ್ಗೆ ಹೋಗಿ ಸಮೋಸ ತಿಂದೆ. ಫಸ್ಟ್ ಡೇ ಕಾಲೇಜ್ಗೆ ಹೋಗಲ್ಲ, 2 ದಿನ ಲೂಸ್ ಮೋಷನ್ ಸರ್. ನೀವು ಚೈನಾದಲ್ಲಿ ಜಿರ್ಲೆ ತಿಂದು ಕೂಡ ಬದುಕ್ಬೋದು ಸರ್, ಆದರೆ ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು ಸರ್. ಇದು ನಾಯಿ ಕತ್ತಲ್ಲಿರುವ ಚೈನ್ಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ ID ಕಾರ್ಡ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿ ಸರ್. ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ವೈವಾದಲ್ಲಿ ಕ್ವಶನ್ಸ್ ಕೇಳಿದ್ರೆ ನಾವು ಸೈಲೆಂಟ್ ಆಗಿರ್ತೀವಲ್ಲ, ಅದೇ ಥರ ಸೈಲೆಂಟ್ ಆಗಿದ್ದೀರಾ? ಆನ್ಸರ್ ಮೀ ಸರ್, ಆನ್ಸರ್ ಮೀ. ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ನಮ್ಮ ಇಷ್ಟಕ್ಕೋಸ್ಕರ ವರ್ಷಕ್ಕೆ ಒಂದ್ಸಲಿ ಫೆಸ್ಟ್ ಮಾಡ್ತಾ ಇದ್ರು. ಆ 3 ದಿನ ಸಂಭ್ರಮಗೋಸ್ಕರ 3 ತಿಂಗಳಿಂದ HOD, ಪ್ರಿನ್ಸಿಪಲ್, ಫ್ಯಾಕಲ್ಟೀಸ್, ಪ್ಯೂನ್ ಕಾಲಲ್ಲಿ ಕೂಡ ಬಿದ್ದು ಪರ್ಮಿಷನ್ ತಗೊಂಡು ಸ್ಪಾನ್ಸರ್ಸ್ ಹುಡುಕಿ ಬೇರೆ ಕಾಲೇಜಲ್ಲಿ ಹೋಗಿ ಪ್ರಮೋಟ್ ಮಾಡಿಸಿ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ, ಸೀರಿಯಲ್ ಸೆಟ್ಟು, ಬ್ಯಾಂಡು ಎಲ್ಲ ಅರೇಂಜ್ ಮಾಡಿ, ಬರೋ ಕಾಸಲ್ಲಿ ನಾವು ಸ್ವಲ್ಪ ದೇಪಿ, ಅಟ್ ಲಾಸ್ಟ್ ಇಟ್ಸ್ ವರ್ತ್ ಇಟ್. ಫೈನಲಿ ಇನ್ನು 4 ದಿನದಲ್ಲಿ 4 ವರ್ಷ ಇಂಜಿನಿಯರಿಂಗ್ ಮುಗಿತಾ ಇದೆ. ಈ 4 ವರ್ಷದಲ್ಲಿ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗಿರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಗೊತ್ತಿಲ್ಲ. ಫಸ್ಟ್ ಸೆಮ್ಮಲ್ಲಿ ನಮ್ಗೆ ಎಕ್ಸಾಮ್ ಅಂದರೆ 1 ವೀಕ್ ಮುಂಚೆ ಓದ್ತಾ ಇದ್ವಿ. ಆದರೆ ಈಗ ನಾಳೆ ಎಕ್ಸಾಮ್ ಇಟ್ಕೊಂಡು ಈಗ ಶೂಟಿಂಗ್ ಮಾಡ್ತಾ ಇದ್ವಿ. ಏನೋ ಅಟ್ ಲಾಸ್ಟ್ ಎಲ್ಲ ಒಳ್ಳೇದಾಗುತ್ತೆ ಅಂತ ಒಂದು ಫೀಲಿಂಗ್. ಕಾಲೇಜ್ ಲೈಫಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಈ ಲೈಫ್ನ ಮಿಸ್ ಮಾಡ್ಕೊತೀನಿ. ಧನ್ಯವಾದಗಳು.